ಅಲ್ಪಾವಧಿಯ ವೀಸಾ ಹೊಂದಿರುವವರ ಗಡುವು ಮುಕ್ತಾಯ ಆಗಿದೆ. 4 ದಿನಗಳಲ್ಲಿ ಅಟಾರಿ ಮೂಲಕ 537 ಪಾಕ್ ಪ್ರಜೆಗಳು ವಾಪಸ್ ಹೋಗಿದ್ದಾರೆ. 9 ರಾಜತಾಂತ್ರಿಕರು ಅಧಿಕಾರಿಗಳು ಸೇರಿ ಟೋಟಲ್ 537 ಪಾಕ್ ಪ್ರಜೆಗಳು ವಾಪಸ್. ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್. 14 ರಾಜತಾಂತ್ರಿಕರು ಅಧಿಕಾರಿಗಳು ಒಳಗೊಂಡಂತೆ ಈಗ ವಾಪಸ್ ಆಗಿದ್ದಾರೆ, ಆಚೆಗೂ ಹೋಗಿದ್ದಾರೆ. 850 ಜನ ವಾಪಸ್ ಆಗಿದ್ದಾರೆ. 222 ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್. ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಕೊನೆಯ ದಿನ. ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳಲು ಡೆಡ್ಲೈನ್. ಇದು ಗಡಿ ಇದೆ, ಅಟ್ಟಾರಿ ಗಡಿ. ಆ ಗಡಿ ಮೂಲಕ ನೀವು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ. ಅಲ್ಪಾವಧಿಯ ವೀಸಾ, ದೀರ್ಘಾವಧಿಯ ವೀಸಾ ಹೊಂದಿರುವಂತರು ಒಂದು ಸಾಕಷ್ಟು ಜನ ಇದ್ದಾರೆ. ಅವರನ್ನು ಕೂಡ ಇಲ್ಲಿ ಅವಕಾಶ ಇದೆ, ಒಂದು ಸ್ಪೆಷಲ್ ಪರ್ಮಿಷನ್ ಸಿಕ್ಕಿದೆ ಅವರಿಗೆ. ಆದರೆ ಅಲ್ಪಾವಧಿಯ ವೀಸಾ ಮುಖಾಂತರ ಬಂದಿದ್ರಲ್ಲ ಭಾರತದಲ್ಲಿ, ವೈದ್ಯಕೀಯ ವೀಸಾ ಇರಬಹುದು ಅಥವಾ ಟೂರಿಸ್ಟ್ ಇರಬಹುದು ಅಥವಾ ಸಣ್ಣ ಪುಟ್ಟ ಏನೋ ವೀಸಾ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ ಭಾರತಕ್ಕೆ, ಅಂತವರೆಲ್ಲ ಗೇಟ್ ಪಾಸ್ ಅವರಿಗೆ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಅಟ್ಟಾರಿ ಗಡಿ ಮೂಲಕ ವಾಪಸ್ ಹೋಗೋಕೆ ಕೊನೆಯ ದಿನ. ಸೊ 537 ಪಾಕ್ ಪ್ರಜೆಗಳು ಈಗಾಗಲೇ ವಾಪಸ್ ಹೋಗಿದ್ದಾರೆ. ಜೊತೆಗೆ 9 ರಾಜತಾಂತ್ರಿಕರು ಕೂಡ ಇದ್ದಾರೆ. ಸೊ 537 ಪಾಕ್ ಪ್ರಜೆಗಳು ವಾಪಸ್ ಹೋಗಿದ್ದಾರೆ. ಜೊತೆಗೆ ರಾಜತಾಂತ್ರಿಕ ಅಧಿಕಾರಿಗಳನ್ನ ಒಳಗೊಂಡಂತೆ 537 ಪಾಕ್ನ ಪ್ರಜೆಗಳು ಭಾರತದಲ್ಲಿರುವಂತರು ವಾಪಸ್ ಹೋಗಿದ್ದಾರೆ. ಹಾಗೆ ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್ ಬಂದಿದ್ದಾರೆ ಭಾರತಕ್ಕೆ. 14 ಜನ ರಾಜತಾಂತ್ರಿಕರು ಸೇರಿದ್ದಾರೆ, ಅಧಿಕಾರಿಗಳು ಸೇರ್ಬಿಟ್ಟು 850 ಜನ ವಾಪಸ್ ಭಾರತಕ್ಕೆ ಬಂದಿದ್ದಾರೆ. 222 ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್. ಇವರು ನಾಳೆ ಹೋಗ್ಲೇಬೇಕಾಗತ್ತೆ. ಇನ್ ಕೇಸ್ ಹೋಗಿಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಆ ವೀಸಾವನ್ನ ಇಟ್ಕೊಂಡು ಇಲ್ಲೇ ಇದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೂಡ ಆಗತ್ತೆ. ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ಸೂಚನೆ ಕೂಡ ಕೊಟ್ಟಿದೆ. ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿ ನಿಮ್ಮ ಗಂಟು ಮೂಟೆ ಕಟ್ಕೊಂಡು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ. ಈ ನಿಟ್ಟಿನಲ್ಲಿ ವೀಸಾ ಕೂಡ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿದೆ. ಸಾರ್ಕ್ ಸೇರಿ 14 ವಿವಿಧ ಬಗೆಯ ವೀಸಾಗಳು ಕ್ಯಾನ್ಸಲ್ ಮಾಡಿದೆ ಭಾರತ. ಸಾರ್ಕ್ ಸೇರಿ 14 ವಿವಿಧ ಬಗೆಯ ವೀಸಾಗಳನ್ನು ಈಗಾಗಲೇ ಕ್ಯಾನ್ಸಲ್ ಮಾಡಿ. ಅಲ್ಪಾವಧಿಯ ವೀಸಾ ಹೊಂದಿರುವವರ ಗಡುವು ಮುಕ್ತಾಯ ಆಗಿದೆ. 4 ದಿನಗಳಲ್ಲಿ ಅಟಾರಿ ಮೂಲಕ 537 ಪಾಕ್ ಪ್ರಜೆಗಳು ವಾಪಸ್ ಹೋಗಿದ್ದಾರೆ. 9 ರಾಜತಾಂತ್ರಿಕರು ಅಧಿಕಾರಿಗಳು ಸೇರಿ ಟೋಟಲ್ 537 ಪಾಕ್ ಪ್ರಜೆಗಳು ವಾಪಸ್. ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್. 14 ರಾಜತಾಂತ್ರಿಕರು ಅಧಿಕಾರಿಗಳು ಒಳಗೊಂಡಂತೆ ಈಗ ವಾಪಸ್ ಆಗಿದ್ದಾರೆ, ಆಚೆಗೂ ಹೋಗಿದ್ದಾರೆ. 850 ಜನ ವಾಪಸ್ ಆಗಿದ್ದಾರೆ. 222 ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್. ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಕೊನೆಯ ದಿನ. ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳಲು ಡೆಡ್ಲೈನ್. ಇದು ಗಡಿ ಇದೆ, ಅಟ್ಟಾರಿ ಗಡಿ. ಆ ಗಡಿ ಮೂಲಕ ನೀವು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ. ಅಲ್ಪಾವಧಿಯ ವೀಸಾ, ದೀರ್ಘಾವಧಿಯ ವೀಸಾ ಹೊಂದಿರುವಂತರು ಒಂದು ಸಾಕಷ್ಟು ಜನ ಇದ್ದಾರೆ. ಅವರನ್ನು ಕೂಡ ಇಲ್ಲಿ ಅವಕಾಶ ಇದೆ, ಒಂದು ಸ್ಪೆಷಲ್ ಪರ್ಮಿಷನ್ ಸಿಕ್ಕಿದೆ ಅವರಿಗೆ. ಆದರೆ ಅಲ್ಪಾವಧಿಯ ವೀಸಾ ಮುಖಾಂತರ ಬಂದಿದ್ರಲ್ಲ ಭಾರತದಲ್ಲಿ, ವೈದ್ಯಕೀಯ ವೀಸಾ ಇರಬಹುದು ಅಥವಾ ಟೂರಿಸ್ಟ್ ಇರಬಹುದು ಅಥವಾ ಸಣ್ಣ ಪುಟ್ಟ ಏನೋ ವೀಸಾ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ ಭಾರತಕ್ಕೆ, ಅಂತವರೆಲ್ಲ ಗೇಟ್ ಪಾಸ್ ಅವರಿಗೆ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಅಟ್ಟಾರಿ ಗಡಿ ಮೂಲಕ ವಾಪಸ್ ಹೋಗೋಕೆ ಕೊನೆಯ ದಿನ. ಸೊ 537 ಪಾಕ್ ಪ್ರಜೆಗಳು ಈಗಾಗಲೇ ವಾಪಸ್ ಹೋಗಿದ್ದಾರೆ. ಜೊತೆಗೆ 9 ರಾಜತಾಂತ್ರಿಕರು ಕೂಡ ಇದ್ದಾರೆ. ಸೊ 537 ಪಾಕ್ ಪ್ರಜೆಗಳು ವಾಪಸ್ ಹೋಗಿದ್ದಾರೆ. ಜೊತೆಗೆ ರಾಜತಾಂತ್ರಿಕ ಅಧಿಕಾರಿಗಳನ್ನ ಒಳಗೊಂಡಂತೆ 537 ಪಾಕ್ನ ಪ್ರಜೆಗಳು ಭಾರತದಲ್ಲಿರುವಂತರು ವಾಪಸ್ ಹೋಗಿದ್ದಾರೆ. ಹಾಗೆ ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್ ಬಂದಿದ್ದಾರೆ ಭಾರತಕ್ಕೆ. 14 ಜನ ರಾಜತಾಂತ್ರಿಕರು ಸೇರಿದ್ದಾರೆ, ಅಧಿಕಾರಿಗಳು ಸೇರ್ಬಿಟ್ಟು 850 ಜನ ವಾಪಸ್ ಭಾರತಕ್ಕೆ ಬಂದಿದ್ದಾರೆ. 222 ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್. ಇವರು ನಾಳೆ ಹೋಗ್ಲೇಬೇಕಾಗತ್ತೆ. ಇನ್ ಕೇಸ್ ಹೋಗಿಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಆ ವೀಸಾವನ್ನ ಇಟ್ಕೊಂಡು ಇಲ್ಲೇ ಇದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೂಡ ಆಗತ್ತೆ. ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ಸೂಚನೆ ಕೂಡ ಕೊಟ್ಟಿದೆ. ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿ ನಿಮ್ಮ ಗಂಟು ಮೂಟೆ ಕಟ್ಕೊಂಡು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ. ಈ ನಿಟ್ಟಿನಲ್ಲಿ ವೀಸಾ ಕೂಡ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿದೆ. ಸಾರ್ಕ್ ಸೇರಿ 14 ವಿವಿಧ ಬಗೆಯ ವೀಸಾಗಳು ಕ್ಯಾನ್ಸಲ್ ಮಾಡಿದೆ ಭಾರತ. ಸಾರ್ಕ್ ಸೇರಿ 14 ವಿವಿಧ ಬಗೆಯ ವೀಸಾಗಳನ್ನು ಈಗಾಗಲೇ ಕ್ಯಾನ್ಸಲ್ ಮಾಡಿ
ಅಲ್ಪಾವಧಿಯ ವೀಸಾ ಹೊಂದಿರುವವರ ಗಡುವು ಮುಕ್ತಾಯ ಆಗಿದೆ. 4 ದಿನಗಳಲ್ಲಿ ಅಟಾರಿ ಮೂಲಕ 537 ಪಾಕ್ ಪ್ರಜೆಗಳು ವಾಪಸ್ ಹೋಗಿದ್ದಾರೆ. 9 ರಾಜತಾಂತ್ರಿಕರು ಅಧಿಕಾರಿಗಳು ಸೇರಿ ಟೋಟಲ್ 537 ಪಾಕ್ ಪ್ರಜೆಗಳು ವಾಪಸ್. ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್. 14 ರಾಜತಾಂತ್ರಿಕರು ಅಧಿಕಾರಿಗಳು ಒಳಗೊಂಡಂತೆ ಈಗ ವಾಪಸ್ ಆಗಿದ್ದಾರೆ, ಆಚೆಗೂ ಹೋಗಿದ್ದಾರೆ. 850 ಜನ ವಾಪಸ್ ಆಗಿದ್ದಾರೆ. 222 ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್. ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಕೊನೆಯ ದಿನ. ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳಲು ಡೆಡ್ಲೈನ್. ಇದು ಗಡಿ ಇದೆ, ಅಟ್ಟಾರಿ ಗಡಿ. ಆ ಗಡಿ ಮೂಲಕ ನೀವು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ. ಅಲ್ಪಾವಧಿಯ ವೀಸಾ, ದೀರ್ಘಾವಧಿಯ ವೀಸಾ ಹೊಂದಿರುವಂತರು ಒಂದು ಸಾಕಷ್ಟು ಜನ ಇದ್ದಾರೆ. ಅವರನ್ನು ಕೂಡ ಇಲ್ಲಿ ಅವಕಾಶ ಇದೆ, ಒಂದು ಸ್ಪೆಷಲ್ ಪರ್ಮಿಷನ್ ಸಿಕ್ಕಿದೆ ಅವರಿಗೆ. ಆದರೆ ಅಲ್ಪಾವಧಿಯ ವೀಸಾ ಮುಖಾಂತರ ಬಂದಿದ್ರಲ್ಲ ಭಾರತದಲ್ಲಿ, ವೈದ್ಯಕೀಯ ವೀಸಾ ಇರಬಹುದು ಅಥವಾ ಟೂರಿಸ್ಟ್ ಇರಬಹುದು ಅಥವಾ ಸಣ್ಣ ಪುಟ್ಟ ಏನೋ ವೀಸಾ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ ಭಾರತಕ್ಕೆ, ಅಂತವರೆಲ್ಲ ಗೇಟ್ ಪಾಸ್ ಅವರಿಗೆ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಅಟ್ಟಾರಿ ಗಡಿ ಮೂಲಕ ವಾಪಸ್ ಹೋಗೋಕೆ ಕೊನೆಯ ದಿನ. 537 ಪಾಕ್ ಪ್ರಜೆಗಳು ಈಗಾಗಲೇ ವಾಪಸ್ ಹೋಗಿದ್ದಾರೆ. ಜೊತೆಗೆ 9 ರಾಜತಾಂತ್ರಿಕರು ಕೂಡ ಇದ್ದಾರೆ. 537 ಪಾಕ್ ಪ್ರಜೆಗಳು ವಾಪಸ್ ಹೋಗಿದ್ದಾರೆ. ಜೊತೆಗೆ ರಾಜತಾಂತ್ರಿಕ ಅಧಿಕಾರಿಗಳನ್ನ ಒಳಗೊಂಡಂತೆ 537 ಪಾಕ್ನ ಪ್ರಜೆಗಳು ಭಾರತದಲ್ಲಿರುವಂತರು ವಾಪಸ್ ಹೋಗಿದ್ದಾರೆ. ಹಾಗೆ ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್ ಬಂದಿದ್ದಾರೆ ಭಾರತಕ್ಕೆ. 14 ಜನ ರಾಜತಾಂತ್ರಿಕರು ಸೇರಿದ್ದಾರೆ, ಅಧಿಕಾರಿಗಳು ಸೇರ್ಬಿಟ್ಟು 850 ಜನ ವಾಪಸ್ ಭಾರತಕ್ಕೆ ಬಂದಿದ್ದಾರೆ. 222 ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್. ಇವರು ನಾಳೆ ಹೋಗ್ಲೇಬೇಕಾಗತ್ತೆ. ಇನ್ ಕೇಸ್ ಹೋಗಿಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಆ ವೀಸಾವನ್ನ ಇಟ್ಕೊಂಡು ಇಲ್ಲೇ ಇದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೂಡ ಆಗತ್ತೆ. ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ಸೂಚನೆ ಕೂಡ ಕೊಟ್ಟಿದೆ. ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿ ನಿಮ್ಮ ಗಂಟು ಮೂಟೆ ಕಟ್ಕೊಂಡು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ. ಈ ನಿಟ್ಟಿನಲ್ಲಿ ವೀಸಾ ಕೂಡ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿದೆ. ಸಾರ್ಕ್ ಸೇರಿ 14 ವಿವಿಧ ಬಗೆಯ ವೀಸಾಗಳು ಕ್ಯಾನ್ಸಲ್ ಮಾಡಿದೆ ಭಾರತ. ಸಾರ್ಕ್ ಸೇರಿ 14 ವಿವಿಧ ಬಗೆಯ ವೀಸಾಗಳನ್ನು ಈಗಾಗಲೇ ಕ್ಯಾನ್ಸಲ್ ಮಾಡಿ. ಅಲ್ಪಾವಧಿಯ ವೀಸಾ ಹೊಂದಿರುವವರ ಗಡುವು ಮುಕ್ತಾಯ ಆಗಿದೆ. 4 ದಿನಗಳಲ್ಲಿ ಅಟಾರಿ ಮೂಲಕ 537 ಪಾಕ್ ಪ್ರಜೆಗಳು ವಾಪಸ್ ಹೋಗಿದ್ದಾರೆ. 9 ರಾಜತಾಂತ್ರಿಕರು ಅಧಿಕಾರಿಗಳು ಸೇರಿ ಟೋಟಲ್ 537 ಪಾಕ್ ಪ್ರಜೆಗಳು ವಾಪಸ್. ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್. 14 ರಾಜತಾಂತ್ರಿಕರು ಅಧಿಕಾರಿಗಳು ಒಳಗೊಂಡಂತೆ ಈಗ ವಾಪಸ್ ಆಗಿದ್ದಾರೆ, ಆಚೆಗೂ ಹೋಗಿದ್ದಾರೆ. 850 ಜನ ವಾಪಸ್ ಆಗಿದ್ದಾರೆ. 222 ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್. ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಕೊನೆಯ ದಿನ. ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳಲು ಡೆಡ್ಲೈನ್. ಇದು ಗಡಿ ಇದೆ, ಅಟ್ಟಾರಿ ಗಡಿ. ಆ ಗಡಿ ಮೂಲಕ ನೀವು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ. ಅಲ್ಪಾವಧಿಯ ವೀಸಾ, ದೀರ್ಘಾವಧಿಯ ವೀಸಾ ಹೊಂದಿರುವಂತರು ಒಂದು ಸಾಕಷ್ಟು ಜನ ಇದ್ದಾರೆ. ಅವರನ್ನು ಕೂಡ ಇಲ್ಲಿ ಅವಕಾಶ ಇದೆ, ಒಂದು ಸ್ಪೆಷಲ್ ಪರ್ಮಿಷನ್ ಸಿಕ್ಕಿದೆ ಅವರಿಗೆ. ಆದರೆ ಅಲ್ಪಾವಧಿಯ ವೀಸಾ ಮುಖಾಂತರ ಬಂದಿದ್ರಲ್ಲ ಭಾರತದಲ್ಲಿ, ವೈದ್ಯಕೀಯ ವೀಸಾ ಇರಬಹುದು ಅಥವಾ ಟೂರಿಸ್ಟ್ ಇರಬಹುದು ಅಥವಾ ಸಣ್ಣ ಪುಟ್ಟ ಏನೋ ವೀಸಾ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ ಭಾರತಕ್ಕೆ, ಅಂತವರೆಲ್ಲ ಗೇಟ್ ಪಾಸ್ ಅವರಿಗೆ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಅಟ್ಟಾರಿ ಗಡಿ ಮೂಲಕ ವಾಪಸ್ ಹೋಗೋಕೆ ಕೊನೆಯ ದಿನ. 537 ಪಾಕ್ ಪ್ರಜೆಗಳು ಈಗಾಗಲೇ ವಾಪಸ್ ಹೋಗಿದ್ದಾರೆ. ಜೊತೆಗೆ 9 ರಾಜತಾಂತ್ರಿಕರು ಕೂಡ ಇದ್ದಾರೆ. 537 ಪಾಕ್ ಪ್ರಜೆಗಳು ವಾಪಸ್ ಹೋಗಿದ್ದಾರೆ. ಜೊತೆಗೆ ರಾಜತಾಂತ್ರಿಕ ಅಧಿಕಾರಿಗಳನ್ನ ಒಳಗೊಂಡಂತೆ 537 ಪಾಕ್ನ ಪ್ರಜೆಗಳು ಭಾರತದಲ್ಲಿರುವಂತರು ವಾಪಸ್ ಹೋಗಿದ್ದಾರೆ. ಹಾಗೆ ಪಾಕಿಸ್ತಾನದಿಂದ 850 ಭಾರತೀಯರು ವಾಪಸ್ ಬಂದಿದ್ದಾರೆ ಭಾರತಕ್ಕೆ. 14 ಜನ ರಾಜತಾಂತ್ರಿಕರು ಸೇರಿದ್ದಾರೆ, ಅಧಿಕಾರಿಗಳು ಸೇರ್ಬಿಟ್ಟು 850 ಜನ ವಾಪಸ್ ಭಾರತಕ್ಕೆ ಬಂದಿದ್ದಾರೆ. 222 ವೈದ್ಯಕೀಯ ವೀಸಾ ಹೊಂದಿರುವಂತಹ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್. ಇವರು ನಾಳೆ ಹೋಗ್ಲೇಬೇಕಾಗತ್ತೆ. ಇನ್ ಕೇಸ್ ಹೋಗಿಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಆ ವೀಸಾವನ್ನ ಇಟ್ಕೊಂಡು ಇಲ್ಲೇ ಇದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೂಡ ಆಗತ್ತೆ. ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ಸೂಚನೆ ಕೂಡ ಕೊಟ್ಟಿದೆ. ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿ ನಿಮ್ಮ ಗಂಟು ಮೂಟೆ ಕಟ್ಕೊಂಡು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ. ಈ ನಿಟ್ಟಿನಲ್ಲಿ ವೀಸಾ ಕೂಡ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿದೆ. ಸಾರ್ಕ್ ಸೇರಿ 14 ವಿವಿಧ ಬಗೆಯ ವೀಸಾಗಳು ಕ್ಯಾನ್ಸಲ್ ಮಾಡಿದೆ ಭಾರತ. ಸಾರ್ಕ್ ಸೇರಿ 14 ವಿವಿಧ ಬಗೆಯ ವೀಸಾಗಳನ್ನು ಈಗಾಗಲೇ